ನನ್ನ ಹೆಸರು ಖುಷಿ. ನನಗೆ 21 ವರ್ಷ ವಯಸ್ಸು. ನನ್ನ ಸುಂದರ ದೇಹದ ಆಕಾರ 32, 26, 34. ಹೌದು, ಸ್ವಲ್ಪ ದಪ್ಪ ಗಡಿಗೆ ಮತ್ತು ಅದು ನನ್ನ ಹೆಮ್ಮೆಯ ವಿಷಯ. ಇದು ಕಳೆದ ಲಾಕ್ಡೌನ್ ಅಲ್ಲಿ ನಡೆದ ತುಂಟಾಟ. ಕಾಲೇಜಿನಲ್ಲಿ ನನ್ನ ಸ್ನೇಹಿತನೊಂದಿಗೆ ಆಗಾಗ ಹಾಲನ್ನು ತುಂಬಿಸಿಕೊಳ್ಳುತ್ತಿದ್ದೆ. ಅವನು ಇಲ್ಲದಿದ್ದಾಗ ಬೇರೆಯವರಿಂದಲೂ ಹಾಲನ್ನು ಹಾಕಿಸಿಕೊಂಡಿದ್ದೇನೆ. ಆದರೆ ಈ ಲಾಕ್ಡೌನ್ ಇಂದ ನನಗೆ ಹಾಲು ಸಿಗುವುದು ಕಷ್ಟವಾಗಿತ್ತು. ನಿಜವಾದ ಹಾಲನ್ನು ಕುಡಿದ ಮೇಲೆ ಬೆರಳು, ತರಕಾರಿಗಳು ಯಾವುದೂ ರುಚಿಸೋದಿಲ್ಲ. ನಾನು ನನ್ನ ತಮ್ಮ ಸಾಗರ್ ಒಂದೇ ರೂಮ್ನಲ್ಲಿ ಇರುತ್ತೇವೆ. ಅವನು ನೋಡಲು ಸುಂದರ ಕೂಡ. ತೆಳ್ಳಗೆ ಬೆಳ್ಳಗೆ ಇದ್ದಾನೆ. ಒಂದು ರಾತ್ರಿ ನಾನು ಅಸೈನ್ಮೆಂಟ್ ಬರೆಯುತ್ತಿದ್ದೆ. ಅವನು ಗಾಢ ನಿದ್ರೆಯಲ್ಲಿ ಇದ್ದ. ಅವನ ಫೋನ್ ಅಲ್ಲೇ ಇತ್ತು. ಅದೇನೋ ಒಮ್ಮೆ ನೋಡೋಣ ಎನಿಸಿ ನಿಧಾನವಾಗಿ ತೆಗೆದುಕೊಂಡೆ. ಅವನ ಬಲಗೈ ಹೆಬ್ಬೆರಳನ್ನು ಪಾಸ್ವರ್ಡ್ ಆಗಿ ಇಟ್ಟಿದ್ದ. ತೆಗೆದು ಫೋಟೋಸ್ ನೋಡಲು ಹೊರಟೆ. ನನ್ನ ಎದೆ ನಡುಗಿತು. ಅದರಲ್ಲಿ ನನ್ನ ತಮ್ಮನ ದೊಣ್ಣೆನಾಯಕನ ಫೋಟೋಸ್ ಇದ್ದವು. ಮತ್ತು ಯಾವುದೋ ಹುಡುಗಿಯ ಸುರಂಗದ ಫೋಟೋಸ್ ಇತ್ತು. ಅವನ ಗೆಳತಿ ಅಂದುಕೊಳ್ಳುತ್ತೇನೆ. ಆದರೆ ಯಾವುದೇ ದೊಣ್ಣೆ ನಾಯಕ ಸಿಗದೆ ಬರಗೆಟ್ಟಿದ್ದ ನನ್ನ ಸುರಂಗ. ಗೇಟ್ ತೆರೆದ ಡ್ಯಾಮ್ ಅಂತೆ ನೀರು ಸುರಿಯಲು ಆರಂಭಿಸಿತು. ನನ್ನ ತಲೆಯಲ್ಲಿ ಓಡುತ್ತಿದ್ದದ್ದು ಈ ದೊಣ್ಣೆನಾಯಕನನ್ನು ಚೀಪುವುದು. ತಲೆಯಲ್ಲಿ ಎಲ್ಲಾ ತರದ ಯೋಚನೆ. ತಮ್ಮನ ಜೊತೆ ಮಾಡಿಕೊಳ್ಳೋದು ಸರೀನಾ? ತಪ್ಪ ಒಪ್ಪಿಕೊಳ್ತಾನ? ಭಯಪಟ್ಟರೆ ಹೇಗೆ? ಆದರೆ ನನ್ನ ತಲೆಯ ಯೋಚನೆಗಳನ್ನು ನನ್ನ ಸುರಂಗ ಮೀರಿತ್ತು. ನೀರು ಸರಾಗವಾಗಿ ಹರಿಯುತ್ತಿತ್ತು. ಈ ಸಮಯದಲ್ಲಿ ಯಾರ ದೊಣ್ಣೆ ನಾಯಕ ಸಿಕ್ಕರೂ ಬಿಡದವಳಗಿದ್ದೆ. ಇನ್ನು ನನ್ನ ತಮ್ಮನನ್ನು ನನ್ನ ಸುರಂಗದೊಳಗೆ ಇಳಿಸಬೇಕಿತ್ತು. ನನ್ನ ಸುರಂಗದ ಬೆಚ್ಚನೆಯ ವಾತಾವರಣ ತೋರಿಸಬೇಕೆಂದು ಮನಸ್ಸಾಯಿತು. ಕೊರೋನಾ ಭಯದಿಂದ ಮನೆ ಕೆಲಸದವರಿಗೆ ರಜೆ ನೀಡಲಾಗಿತ್ತು. ಎಲ್ಲ ಕೆಲಸ ನಾನು ಮತ್ತು ಅಮ್ಮ ಮಾಡಬೇಕಿತ್ತು. ಅಪ್ಪ ರೂಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕೂತಿದ್ದಾರೆ. ನಾನು ನೆಲವರೆಸುವ ಕೆಲಸ ಒಪ್ಪಿಕೊಂಡು ಎಲ್ಲಾ ಕೋಣೆ ಒರೆಸುತ್ತಾ ಕೊನೆಗೆ ನನ್ನ ಮತ್ತು ತಮ್ಮನ ರೂಮ್ ಒರೆಸಲು ಹೋದೆ. ಅಪ್ಪ ಅಮ್ಮ ಕೆಲಸದಲ್ಲಿ ಬಿಗಿ ಇದ್ದರು. ಇದು ಅವನಿಗೆ ನಾನೇನು ಎಂದು ತೋರಿಸಲು ಸರಿಯಾದ ಸಮಯ ಎನಿಸಿತು. ನಾನು ಬಿಳಿ ಟಿ ಶರ್ಟ್ ಮತ್ತು ಕಪ್ಪು ಕಾಟನ್ ಶರ್ಟ್ಸ್ ಹಾಕಿದ್ದೆ. ಒಳಗಡೆ ಮತ್ತೇನೂ ಹಾಕಿರಲಿಲ್ಲ. ತಣ್ಣಗಿನ ಗಾಳಿ ಸುರಂಗದ ಬಾಗಿಲಿಗೆ ಮುಟ್ಟುವಾಗ ಏನೋ ಒಂದು ಸುಖ. ಸುರಂಗದ ಸುತ್ತಲಿನ ಹುಲ್ಲನ್ನು ಸವರಿ ಕಾಲುಗಳಿಗೆ ವಾಕ್ಸಿಂಗ್ ಮಾಡಿದ್ದೆ. ಎಲ್ಲದಕ್ಕೂ ರೆಡಿ ಇದ್ದೆ. ಇನ್ನು ಅವನನ್ನು ಬುಟ್ಟಿಗೆ ಹಾಕಿಕೊಳ್ಳುವುದೊಂದೇ ಬಾಕಿ. ಹೇಗೂ ಅವನೂ ಕೂಡ ನನ್ನ ಅಮ್ಮನ ಮಗ. ನನಗೆ ಅಮ್ಮ ಹೇಗೆ ಅಂತ ಮೊದಲೇ ಗೊತ್ತಿತ್ತು. ಅಮ್ಮನ ಕತೆ ಇನ್ಯಾವಾಗಾದ್ರೂ ಹೇಳ್ತೀನಿ. ಇನ್ನು ನೆಲ ಒರೆಸುತ್ತಾ ನನ್ನ ತಮ್ಮನ ಕೋಣೆಗೆ ಹೋದೆ. ನನ್ನ ನೋಡಿ ನಗುತ್ತಾ ಗುಡ್ ಮಾರ್ನಿಂಗ್ ಅಕ್ಕ ಎಂದ. ನಾನು ವಿಶ್ ಮಾಡಿದೆ. ಅವನು ಮುಖಕ್ಕೆ ಕಾಣುವಂತೆ ನಾನು ಬಗ್ಗಿ ನನ್ನ ಹೆಮ್ಮೆಯ ಗಡಿಗೆಯನ್ನು ತೋರಿಸುತ್ತಾ ನೆಲ ಒರೆಸುತ್ತಿದ್ದೆ. ಮೊದಲಿಗೆ ಅವನ ಕಣ್ಣು ನನ್ನ ಗಡಿಗೆಯ ಮೇಲೆ ಇರಲಿಲ್ಲ. ಸ್ವಲ್ಪ ಡರ್ಟಿ ಆಗೋಣ ಎಂದು ನನ್ನ ಕೈಯಿಂದ 2 ಗಡಿಗೆಯ ಮಧ್ಯ ಕೈ ಹಾಕಿ ತುರಿಸಿಕೊಳ್ಳುವಂತೆ ಮಾಡಿ ಸೀಳಿನ ಲೈನ್ ತೋರಿಸಿದೆ. ಅವನ ಕಣ್ಣು ಅದರ ಮೇಲೆ ಬಿದ್ದಿದ್ದು ಗೊತ್ತಾಯಿತು. ನಾನು ನಗುತ್ತಾ ಏನೋ ನೋಡ್ತಾ ಇದೀಯಾ ಎಂದೆ. ಅವನು ಗಾಬರಿಯಿಂದ ಏನಿಲ್ಲ ಎಂದ. ನಾನು ಗೊತ್ತು ಏನು ನೋಡ್ತಾ ಇದೀಯಾ ಅಂತ. ಏನು ಅಷ್ಟು ಸೆಕ್ಸಿ ಈ ದಿನ ಎಂದು ಕೇಳಿ ಕಣ್ಣು ಹೊಡೆದು ನಗುತ್ತಿದ್ದೆ. ಅವನ ಮುಖದಲ್ಲಿ ಭಯ ಮತ್ತು ಆಶ್ಚರ್ಯದಿಂದ ನನ್ನ ಜೊತೆ ನಕ್ಕ. ಈಗ ಅವನಿಗೆ ನನ್ನ ಮೋಸಂಬಿ ಹಣ್ಣು ಕಾಣುವಂತೆ ನೆಲವರೆಸಲು ಆರಂಭಿಸಿದೆ. ಬೇಕಂತಲೇ ಲೂಸ್ ಆದ ಟಿ ಶರ್ಟ್ ಹಾಕಿದ್ದೆ. ಅವನಿಗೆ ದ್ರಾಕ್ಷಿ ಹಣ್ಣು ಕಾಣುತ್ತಿತ್ತು. ನೆಲವರೆಸುತ್ತಾ ಜೋರಾಗಿ ಬೇಕಂತಲೇ ನನ್ನ ಮೋಸಂಬಿಗಳನ್ನು ಕುಣಿಸುತ್ತಿದ್ದೆ. ಅವನು ನೋಡುವುದನ್ನು ಗಮನಿಸಿ ನಗುತ್ತಾ ಏನೋ ಪೋಲಿ ನನ್ನ ಮೋಸಂಬಿನ ಹಾಗೆ ಯಾಕೆ ನೋಡ್ತಾ ಇದೀಯಾ ಎಂದೆ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ರೋಮಾಂಚನ ಸನ್ನಿವೇಶಗಳನ್ನು ವಿವರವಾಗಿ ಹೇಳುತ್ತೀನಿ. ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.